ವಿಶ್ವರೂಪ್ ಪ್ಲೀಸ್ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಮೇಡಮ್, ನಾನು ಯಾರ ಮಾತು ಕೇಳಲ್ಲ, ಯಾವ ಮಾತು ಕೇಳಲ್ಲ. ಈ ಮನೆಗಾಗ್ತಿರೋ ಅನ್ಯಾಯನ ನಾನು ಬಾಸ್ ಮುಂದೆ ಹೇಳೇ ಹೇಳ್ತೀನಿ. ವಿಶ್ವರೂಪ್ ನಿಮಗೆ ಕೈ ಮುಗಿದು ಬೇಡ್ಕೋತೀನಿ, ಏಜೆಗೆ ಮಾತ್ರ ಹೇಳ್ಬೇಡಿ. ನಾನೀಗಾಗಲೇ ಗಿಲ್ಟಲ್ಲಿ ನನ್ನೊಳಗೆ ಕೊರ್ಗಿ ಕೊರ್ಗಿ ಸಾಯ್ತಾ ಇದ್ದೀನಿ. ಇನ್ನು ಏಜೆ ನಂಬಿಕೆನೂ ಕಳ್ಕೊಂಡು ಖಂಡಿತ ನನ್ನ ಕೈಲಿ ಬದುಕಕ್ಕಾಗಲ್ಲ ವಿಶ್ವರೂಪ್. ಇದೇನಿದು ಹುಲಿ ಹುಲ್ ತಿನ್ನೋ ರೇಂಜಿಗೆ ಮಾತಾಡ್ತಿದ್ಯಲ್ಲ? ಏನಾಯ್ತು ದುರ್ಗಾ ಮೇಡಮ್ಗೆ? ಇವ್ರು ಯಾವುದೇ ಕಾರಣಕ್ಕೂ ಸೋಲಪ್ಪವರಲ್ಲ, ಆದರೆ ಇವತ್ತು ಯಾಕೆ ಹೀಗೆ ಮಾತಾಡ್ತಿದ್ದಾರೆ? ಏನು ಮೇಡಮ್ ನೀವು ನನ್ನ ಮುಂದೆಲ್ಲ ಕೈ ಮುಗಿತಿದ್ದೀರಾ? ಇದೆಲ್ಲ ಮಾಡಬೇಡಿ ಮೇಡಮ್. ಅಲ್ಲ, ನಾನು ಲೀಲಾ ಮೇಡಮ್ನ ಫಾರಿನ್ ಕಳ್ಸೋಕ್ಕೆ ಹೊರಟಿರೋದು ನೀವೇ ಅಲ್ವಾ ಅಂತ ಕೇಳಕ್ಕೆ ಬಂದೆ. ಆದರೆ ನೀವು ಕೈ ಮುಗ್ದೆಲ್ಲ ಕೇಳ್ಕೊಬೇಡಿ ಮೇಡಮ್, ನಮ್ಮ ಬಾಸ್ಗೆ ಏನು ಹೇಳಲ್ಲ. ಲೀಲಾ ಫಾರಿನ್ಗೆ ಹೋಗೋ ವಿಷಯನ ನಾನು ಅದಕ್ಕಿಂತ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ ವಿಶ್ವರು. ನೋಡಿದ್ರಾ, ನೀವು ಇದ್ರ ಬಗ್ಗೆ ಹೇಳ್ತಾ ಇದ್ದೀರಾ. ಯಾವ ತಪ್ಪು ಚಿಕ್ಕದಲ್ಲ ವಿಶ್ವರು. ಒಂದು ತಪ್ಪು ಚಿಕ್ಕದಾಗಿ ಕಾಣಿಸ್ಬೇಕು ಅಂದ್ರೆ ಅದಕ್ಕಿಂತ ತುಂಬಾ ದೊಡ್ಡ ತಪ್ಪು ಮಾಡಬೇಕು. ಆಗ ಈ ತಪ್ಪು ಮುಂದೆ ಆ ತಪ್ಪು ತುಂಬಾ ಚಿಕ್ಕದಾಗಿ ಕಾಣುತ್ತೆ. ಆದ್ರೆ ತಪ್ಪು ಯಾವತ್ತಿದ್ರೂ ತಪ್ಪೆ. ಅದಕ್ಕೆ ಏನ್ ಶಿಕ್ಷೆ ಆಗ್ಬೇಕೋ ಅದನ್ನ ಅನುಭವಿಸ್ಲೇಬೇಕು. ಏನಾಯ್ತು ದುರ್ಗಾ ಮೇಡಮ್ಗೆ? ಇವ್ರು ಅವರೇನಾ? ನಿಮ್ಗೇನು ಅರ್ಥನೇ ಆಗ್ತಿಲ್ಲ. ನಮ್ಮನೇನಲ್ಲೇ ಕಳ್ತನ ಮಾಡೋ ಪರಿಸ್ಥಿತಿ ಯಾವ ಶತ್ರುಗೂ ಬರಬಾರ್ದು. ನಾನು ಮಾಡ್ತಿರೋದು ತಪ್ಪೆ, ಆದರೆ ನನ್ನ ಗಂಡನ ಉಳಿಸ್ಕೊಳ್ಳೋದಕ್ಕೆ ನಾನು ಈ ತಪ್ಪು ಮಾಡಲೇಬೇಕು. ಈ ಮನೆ ಮರ್ಯಾದೆನೂ ಉಳಿಬೇಕು, ನನ್ನ ಗಂಡನೂ ಆರಾಮಾಗಿರಬೇಕು.
ಮನೆ ಹಾಳಿ ಅಂತ ಗೊತ್ತಿತ್ತು, ಆದ್ರೆ ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಾ, ಏಜ್ ಹತ್ರ ಇವಾಗ್ಲೇ ಕರ್ಕೊಂಡು ಹೋಗ್ತೀನಿ. ಬಾ ಲೀಲಾ, ಪ್ಲೀಸ್ ಏಜ್ ಹತ್ರ ಕರ್ಕೊಂಡು ಹೋಗ್ಬಿಡಿ ಪ್ಲೀಸ್. ಏನೂ ತಪ್ಪಿಲ್ಲ, ನಿಮ್ ಕೈ ಮುಗಿದು ಕೇಳ್ಕೊತೀನಿ. ವಿಷಯ ಇದೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅಬ್ಬಬ್ಬಬ್ಬ, ಮಳ್ಳಿ ವಿಷಯ ಇದೆಯಂತೆ. ಬಾ, ಇವತ್ತು ನಿನ್ಗಿದೆ ಮಾರಿ ಹಬ್ಬ. ಅಯ್ಯೋ ಬನ್ನಿ ಪ್ರೇಮ್, ನೋಡಿ ನಿಮ್ ಹೆಂಡತಿ ಇದೇ ಮನೇಲಿ ಇದ್ಕೊಂಡು ಇದೇ ಮನೆ ದುಡ್ಡು ಕಳ್ತನ ಮಾಡ್ತಿದ್ದಾಳೆ. ಪ್ರೇಮ್, ಪ್ರಮೋದ್, ಲಕ್ಷ್ಮಿ, ನೋಡಿ ಸರು ಎಂತ ಕೆಲಸ ಮಾಡಿದಾಳೆ ಅಂತ. ಅತ್ತೆ ಪ್ಲೀಸ್ ಬಿಟ್ಬಿಡಿ. ನೀನ್ ಸುಮ್ದಿರು ಲಕ್ಷ್ಮಿ, ಇವ್ರನ್ನ ವಹಿಸ್ಕೊಂಡ್ ಬಂದಷ್ಟು ಇವ್ರು ಮೆರೀತಾರೆ. ಪ್ರೇಮ್, ನೋಡಿ ನಿಮ್ ಹೆಂಡತಿ ಎಂತ ಕೆಲಸ ಮಾಡಿದಾಳೆ ಅಂತ. ಕಳ್ತನ ಮಾಡಿದಾಳೆ. ಇದಕ್ಕೆ ಅವಳಿಗೆ ಶಿಕ್ಷೆ ಆಗ್ಲೇಬೇಕು. ಬೇರೆಯವ್ರು ಯಾರಾದ್ರೂ ತಪ್ಪು ಮಾಡಿದ್ರೆ ಕಾಲ್ ಎಳಿತಾಳಲ್ಲ, ಈಗ ಅವಳು ತಪ್ಪೇನು ಅಂತ ಅವಳಿಗೆ ಗೊತ್ತಾಗ್ಬೇಕು. ನಾವೇನು ಮಾಡೋಕ್ಕಾಗತ್ತಿಲ್ಲ ಅವ್ರೆ. ಪರಿಸ್ಥಿತಿ ಇದನ್ನು ಬಯಸ್ತಿದೆ ಅಂತಂದರೆ ನಾವು ಕೈ ಕಟ್ಕೊಂಡು ಸುಮ್ಮನೆ ನಿಂತ್ಕೋಬೇಕು ಅಷ್ಟೆ. ಸಾರಿ ಬೇಬಿ, ಈ ಮನೆಗೋಸ್ಕರ ಇದೆಲ್ಲ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು, ಆದರೆ ನನಗೇನು ಹೇಳೋಕ್ಕಾಗ್ತಿಲ್ಲ. ಲಕ್ಷ್ಮಿ, ಇಂಥ ಒಂದು ಪರಿಸ್ಥಿತಿ ಬರುತ್ತೆ, ಸರು ಮನೆಯವ್ರ ಮುಂದೆ ಅಪರಾಧಿಯಾಗಿ ನಿಲ್ತಾಳೆ, ಅದು ನಮಗೋಸ್ಕರ ಅಂತ ನಾನು ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ. ಛೇ, ನಿಮ್ಮ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಸರು ಯಾಕೆ ಇಷ್ಟೊಂದು ದುಡ್ಡು ಬೇಕು? ಇಷ್ಟು ದುಡ್ಡು ಇಟ್ಕೊಂಡು ಅವಳು ಏನ್ ಮಾಡ್ತಾಳೆ? ಇವಳನ್ನ ಯಾವಾಗ್ಲೂ ಸಪೋರ್ಟ್ ಮಾಡ್ಕೊಂಡು ಬರ್ತಾರಲ್ಲ ದುರ್ಗಾ, ಅವರೇ ಬಂದು ಇದಕ್ಕೆ ಉತ್ತರ ಕೊಡ್ಬೇಕು. ಅವ್ರೇನಾದ್ರೂ ಉತ್ತರ ಕೊಡ್ಲಿಲ್ಲ ಅಂದ್ರೆ ನನ್ ಸರುನ ಏಜ್ ಹತ್ರ ಕರ್ಕೊಂಡು ಹೋಗ್ಬೇಕಾಗತ್ತೆ. ದುರ್ಗಾ, 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 ದುರ್ಗಾ. ಲೀಲಾ, ಮೆಲ್ಲಗೆ ಮಾತಾಡು. ಏಜೆ ಮನೆಯಲ್ಲೇ ಇದ್ದಾರೆ. ಯಾಕೆ ಸರು ಕೈ ಇಟ್ಕೊಂಡಿದ್ಯಾ? ಏನಾಯ್ತು ಸರು? ಅಬ್ಬಬ್ಬಬ್ಬಬ್ಬಬ್ಬ, ವಾರೇ ಮೇರೆ ಶೇರ್. ನನ್ ತಂಗಿ ಸರು ಅಂತ ಹೇಳ್ಕೊಂಡು ಓಡಾಡ್ತಿದ್ಯಲ್ಲ, ನಿನ್ ತಾಳ ಕುಣಿತಾಳೆ ಅಂತ ಹೇಳ್ತಿದ್ಯಲ್ಲ, ಆ ನಿನ್ ತಂಗಿನೇ ಎಂತ ಕೆಲಸ ಮಾಡಿದಾಳೆ ಅಂತ ನೋಡು. ಸರು, ಏನ್ ಮಾಡ್ದೆ ಹೇಳು? ಯಾಕೆಲ್ರು ಹೀಗೆ ತಲೆ ತಗ್ಸಿದ್ದೀರಾ? ಏನಾಯ್ತು? ಅವ್ರನ್ನೆಲ್ಲ ಯಾಕೆ ಕೇಳ್ತೀರಾ? ಅವ್ರಿಗೇನು ಗೊತ್ತಿಲ್ಲ ಪಾಪ. ಆದ್ರೆ ಎಲ್ಲ ಮಾಡಿ ಇಲ್ಲಿ ತಲೆ ತೆಗ್ಸ್ಕೊಂಡು ನಿಂತಿದ್ದಾಳಲ್ಲ ಸರು, ಇವಳನ್ನ ಕೇಳಿ. ಲೀಲಾ, ಮೊದ್ಲೇ ನನ್ ಮನ್ಸು ಸರಿ ಇಲ್ಲ. ಏನಾಯ್ತು ಅಂತ ಹೇಳು. ನಿನ್ ತಂಗಿ ಸ್ವಂತ ಮನೆಯಲ್ಲ ಕಳ್ತನ ಮಾಡಿದಾಳೆ. ದುಡ್ಡು ಕದ್ದಿಳಂತ ನನ್ಗೆ ಯಾವ ಬೇಜಾರು ಇಲ್ಲ, ಆದ್ರೆ ಜೀವನ ಕೊಟ್ಟಿರೋ ಮನೇಲೆ ದುಡ್ಡು ಕದ್ದಿದ್ದಾಳಲ್ಲ, ಏಜೆಗೆ ಏನಾದ್ರೂ ಗೊತ್ತಾದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗಬಾರ್ದು. ಅದಕ್ಕೆ ನಾನು ಈ ತರ ಮಾತಾಡ್ತಿರೋದು. ಓ, ಇದನ್ನೆಲ್ಲ ನೀವೇ ಹೇಳ್ಕೊಟ್ಟಿದ್ದೀರಾ ಅಲ್ವಾ ದುರ್ಗಾ? ಕರೆಕ್ಟ್, ಇವಾಗ ಗೊತ್ತಾಯ್ತು. ಇದನ್ನೆಲ್ಲ ನನ್ ಮೇಲೆ ಹಾಕ್ಬಿಟ್ಟು ನನ್ನ ಮನೆಯಿಂದ ಆಚೆ ಕಳ್ಸೋ ಪ್ಲಾನ್ ಅಲ್ವಾ ನಿಮ್ಮಿಬ್ರದು? ಲೀಲಾ, ಮಾತಾಡಬೇಡಿ. ತಪ್ಪು ಮಾಡಿರೋರ್ಗೆ ಶಿಕ್ಷೆ ಕೊಡ್ಬೇಕು ಅಂತ ಹೇಳ್ತಿರ್ತೀರಲ್ಲ, ಇವಾಗ ನಿಮ್ ತಂಗಿನೂ ತಪ್ಪು ಮಾಡಿದಾಳೆ, ಯಾವ ಶಿಕ್ಷೆ ಕೊಡ್ತೀರಾ? ಸರು ಕದಿಯೋದಕ್ಕೆ ನಾನೇ ಕಾರಣ ಲೀಲಾ. ಆ ಪ್ರಾರ್ಥನಾ ನನ್ನಿಂದ ಇದನ್ನೆಲ್ಲ ಮಾಡಿಸ್ತಾ ಇದ್ದಾಳೆ. ನಾನ್ ನಿಷ್ಠೂರವಾಗಿ ನಡ್ಕೊಳ್ದೆ ಹೋಗಿದ್ದಿದ್ರೆ
ಸರು ಈ ತಪ್ಪು ಮಾಡ್ತಾ ಇರಲಿಲ್ಲ. ತನ್ನ ಗಂಡನ್ನ ಉಳಿಸ್ಕೊಳ್ಳೋದಕ್ಕೆ ಅವಳಿಗೆ ಕೆಲಸ ಮಾಡಬೇಕಾಯ್ತು. ಮಾಡಿದಾಳೆ. ಲೀಲಾ, ಇದನ್ನೆಲ್ಲ ನಾನು ನಿಂಗೆ ಹೆಂಗೆ ಹೇಳಿ? ನಿಮ್ಮನ್ನೇ ಕೇಳ್ತಾ ಇರೋದು. ಯಾಕೆ ಮಾತು ಬರ್ತಿಲ್ವಾ? ಏಜೆ ನಿಮ್ಮನ್ನೆಲ್ಲ ಎಷ್ಟು ನಂಬಿದ್ದಾರೆ. ಅವ್ರ ಬೆನ್ನಿಗೆ ಚೂರಿ ಹಾಕಕ್ ಹೋಗ್ತಿದ್ದೀರಲ್ಲ, ಛೇ, ಇದು ಸರಿಯಲ್ಲ. ನನ್ಗಿಂತ ಮುಂಚೆ ನೀವು ಮನೇಲಿ ಇದ್ದವರು. ಈ ಮನೆನ ದೇವಸ್ಥಾನ ತರ ಪೂಜೆ ಮಾಡ್ತಾ ಇದ್ರಿ. ದೇವ್ರಿರೋ ಮನೇಲೆ ಕಳ್ತನ ಮಾಡ್ತೀಯಲ್ಲ ಸರು, ನಿಂಗೆ ನಾಚಿಕೆ ಆಗಲ್ವಾ? ಲೀಲಾ ಹೆಸರಲ್ಲಿರೋ ಶೇರ್ಸ್ನೆಲ್ಲ ನನ್ನ ಹೆಸರಿಗೆ ಬರ್ಸ್ಕೊಂಡ್ಬರ್ಬೇಕು. ನೀನೇ ಬರ್ಸ್ಕೊಂಡ್ಬರ್ಬೇಕು. ಇಷ್ಟೆಲ್ಲ ಮನೆ ಬಗ್ಗೆ ಮಾತಾಡ್ತೀಯಲ್ಲ, ಸರುಗೆ ಈಗ 30 ಕೋಟಿ ಅವಶ್ಯಕತೆ ಇದೆ. ಅದಕ್ಕೆ ಅವಳು ಕದ್ಲು. ಅದ್ರಲ್ಲಿ ತಪ್ಪೇನಿದೆ? ಆ ದುಡ್ಡನ್ನ ನೀನೇ ಅವಳಿಗೆ ಕೊಟ್ರೆ ಅವಳಿಗೆ ಕೆಲಸ ಮಾಡ್ತಾನೆ ಇರ್ಲಿಲ್ಲ. ಯಾಕೆ ಆಗಲ್ವಾ? ನನ್ನ ಹತ್ರ 30 ಕೋಟಿ ಇದ್ದಿದ್ರೆ ಈಗ್ಲೇ ಕೊಡ್ತಿದ್ದೆ. ನನಗ್ ಬೇಕಾಗಿರೋದು ಆಸ್ತಿ ಅಂತಸ್ತು ಅಲ್ಲ, ಪ್ರೀತಿ, ವಿಶ್ವಾಸ, ಸಂಬಂಧ. ದುಡ್ಡಿಲ್ಲ ಅಂತ ಜಾರ್ಕೋತಾ ಇದೆಯಾ ಲೀಲಾ? ಅಜ್ಜಿ ಅವತ್ತು ಅವ್ರ ಪಾಲಿನ ಶೇರ್ಸ್ ಎಲ್ಲ ನಿನ್ ಹೆಸರಿಗೆ ಬರ್ಕೊಟ್ರಲ್ಲ, ಯಾಕೆ ಮರ್ತು ಬಿಟ್ಯಾ? ಆ ಶೇರ್ಸ್ಗೆ 1000 ಕೋಟಿ ಬೆಲೆ ಇದೆ. ಅದ್ರಲ್ಲೂ 30 ಕೋಟಿ ಕೊಡಕ್ಕಾಗಲ್ವಾ ಅವಳಿಗೆ? ಛೀ, ದನ ಪಿಶಾಚಿ. ಶೇರ್ಸ್ ನ ಪಡ್ಕೊಳ್ಳಕ್ಕೆ ನೀನ್ ಇಷ್ಟೆಲ್ಲ ಪ್ಲಾನ್ ಮಾಡ್ತೀಯ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಶೇರ್ಸ್ ತಾನೆ, ನಿಂತ ಜಾಗದಲ್ಲೇ ಸೈನ್ ಮಾಡ್ಕೊಡ್ತೀನಿ. ಎಲ್ಲಿದೆ ಎಲ್ಲಿದೆ ಪೇಪರ್ಸು? ಪ್ರೇಮ್, ಪೇಪರ್ಸ್ ತಗೊಂಬ. ಅದಕ್ಕೆ ದುರ್ಗಾ, ಸರು, ನೀವೇನ್ ಮಾಡ್ತಿದಿರೋ, ಏನ್ ಮಾಡಕ್ ಹೊರಟಿದಿರೋ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ಇಂಥ ಮನೆಯಲ್ಲಿ ದೇವ್ರಂತ ಮನುಷ್ಯ ಇರ್ಬೇಕಾದ್ರೆ ನೀವ್ ಈ ತರ ಕೆಲಸ ಮಾಡೋದ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ನಿಮಗೆ ಶೇರ್ಸ್ ಬೇಕಿತ್ತು, ನಾನು ಅದನ್ನ ಬರ್ಕೊಡ್ತಾ ಇದ್ದೀನಿ. ಆದ್ರೆ ಒಂದ್ ಮಾತು ಅರ್ಥ ಮಾಡ್ಕೊಳ್ಳಿ, ಬದುಕಕ್ಕೆ ದುಡ್ಡು ಬೇಕು, ಆದ್ರೆ ದುಡ್ಡೇ ಬದುಕಾಗಬಾರ್ದು. ಈ ಮಾತು ಅರ್ಥ ಆಗೋ ದಿನ ತುಂಬಾ ದೂರ ಏನಿಲ್ಲ. ಅದಕ್ಕೆ ತಗೋ.
ಮುಂದೆ ನೋಡದೆ ಒಂದು ಕ್ಷಣನೂ ಯೋಚನೆ ಮಾಡಿದೆ ಕೋಟ್ಯಾಂತರ ರೂಪಾಯಿ ಹಣನ ಹಾಗೆ ಬರ್ಕೊಡ್ತಾ ಇರೋ ನೀನು ನಿಜವಾಗ್ಲೂ ದೇವತೆ ದೇವತೆ. ನಿನ್ನ ಹೋಗಿ ಹೋಗಿ ನಾನು ತಪ್ಪು ತಿಳ್ಕೊಂಬಿಟ್ನಲ್ಲ. ಛೇ, ತಗೊಳ್ಳಿ, ಇದಕ್ಕೆ ತಾನೇ ನೀವು ಇಷ್ಟೆಲ್ಲ ಮಾಡಿದ್ದು. ಏನಾದ್ರೂ ಮಾಡ್ಕೊಳ್ಳಿ. ಆದ್ರೆ ಮನೆಗಾಗ್ಲಿ ಮನೆ ಯಜಮಾನಗಾಗ್ಲಿ ನೋವಾದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ತಗೊಳ್ಳಿ. ಅಕ್ಕ, ನೀವೇನೇನೋ ಪ್ಲಾನ್ ಮಾಡ್ತೀರಾ ಅಂತ ಗೊತ್ತಿತ್ತು, ಆದ್ರೆ ಇಂಥ ಚೀಪ್ ಗಿಮಿಕ್ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ. ಛೇ, ಬನ್ರಿ. ಪ್ಲೀಸ್ ಅಕ್ಕ, ಏನು ಮಾತಾಡಬೇಡಿ. ಹಾಯ್ ದುರ್ಗಾ. ವಾಟ್ ಎ ಪರ್ಫಾರ್ಮೆನ್ಸ್, ವಾಟ್ ಎ ಪರ್ಫಾರ್ಮೆನ್ಸ್. ನನಗಿದು ಗೊತ್ತೇ ಇರಲಿಲ್ಲ. ಎಷ್ಟು ಚೆನ್ನಾಗಿ ನಟನೆ ಮಾಡ್ತೀಯ ದುರ್ಗಾ. ಆದರೂ ನನ್ನಷ್ಟು ಎನಿವೇಸ್, ನಾನು ಕೇಳಿದ ಶೇರ್ನ ಲೀಲಾ ಹತ್ರ ಬರ್ಸ್ಕೊಂಡು ಬಂದು ನನಗೆ ಫೇವರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೀನೀಗೊಂದು ಕೆಲಸ ಮಾಡಬೇಕು. ಆ ರೌಡಿಗೆ ಎಷ್ಟು ದುಡ್ಡು ಸೇರಬೇಕೋ ಅಷ್ಟು ದುಡ್ಡು ಕೊಟ್ಬಿಟ್ಟು ಅದರಲ್ಲಿ ನೀನು ಸ್ವಲ್ಪ ಟಿಪ್ಸ್ ಅಂತ ಇಟ್ಕೋ. ಅಯ್ಯೋ ಛೇ, ರಾಂಗ್ ವರ್ಡ್ ಯೂಸ್ ಮಾಡಿದೆ. ಭಿಕ್ಷೆ. ಮಿಕ್ಕಿದ್ದು ನನಗೆ ಬಂದ್ಬಿಡ್ಬೇಕು. ಒಂದು ಪೈಸಾನು ಮಿಸ್ ಆಗಬಾರ್ದು. ಮಿಸ್ ಆಗೋದಕ್ಕೆ ಹೇಗೆ ಸಾಧ್ಯ? ಇಲ್ಲಿರೋದು ದುರ್ಗಾ ಅಲ್ವಾ? ಯಾಕಂದರೆ ಈ ದುರ್ಗಾ ನಾನು ಕೀ ಕೊಟ್ಟರೆ ತಕ ತಕ ಅಂತ ಆಡೋ ಗೊಂಬೆ. ಹೋಗು ಚಿನ್ನ, ನೀನು ಹೋಗಿ ಮಲ್ಕೊಂಡು ರೆಸ್ಟ್ ಮಾಡು. ನೀನಿದ್ರೆ ನನ್ನ ಕೆಲಸ ಎಲ್ಲ ಸ್ಮೂತಾಗುತ್ತೆ. ಬರಲಾ? ಲವ್ ಯು ಡಾ. ಕೆಲವೊಂದು ವಿಷಯದಲ್ಲಿ ನಾವು ಮನೆಯವ್ರು ಮಾತ್ರ ಇರಬೇಕು. ಅದನ್ನ ಕೆಲವರು ಅರ್ಥ ಮಾಡ್ಕೋಬೇಕು ಅಂತ ಅನ್ಕೊಳ್ತೀವಿ. ನಾನು ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದೀನಿ. ಅವ್ರ ಮೇಲೆ ಹಕ್ಕಾಗ್ಲಿ ಅಧಿಕಾರ ಆಗಲಿ ಇರೋದು ಅಂತರ ಅಕ್ಕಂಗೆ. ನಾನು ಅವರಿಬ್ಬರ ಮಧ್ಯ ಏನು ಮಾಡ್ತಿದ್ದೀನಿ? ನಾನು ಅವರಿಬ್ಬರ ಮಧ್ಯ ಇರಬಾರ್ದು. 4 ದಿನ ಅವ್ರ ಜೊತೆ ಖುಷಿಯಾಗಿರೋ ಅವಕಾಶ ಸಿಕ್ತಲ್ಲ, ಅದೇ ನನ್ನ ಭಾಗ್ಯ. ಇದನ್ನ ಮೀರಿ ನಾನು ಆಸೆ ಪಟ್ರೆ ತುಂಬ ದೊಡ್ಡ ತಪ್ಪಾಗ್ಬಿಡುತ್ತೆ. ನಾನು ಆ ತಪ್ಪನ್ನ ಮಾಡಬಾರ್ದು. ಪರವಾಗಿಲ್ಲ, ನೋವಾಗ್ಲಿ, ಏನಾಗುತ್ತೆ? ಅಂತರ ಅಕ್ಕ ಅವ್ರ ಲೈಫಿಗೆ ಬಂದ್ಮೇಲೂ ನಾನು ಅವ್ರ ಲೈಫಲ್ಲಿ ಇರೋದು ತುಂಬ ದೊಡ್ಡ ತಪ್ಪು. ಈ ತಪ್ಪಿಗೆ ಜೀವನ ಪರ್ಯಂತ ಅವರಿಂದ ದೂರ ಉಳ್ಕೊಂಡು ಆ ಶಿಕ್ಷೆನ ನಾನು ಅನುಭವಿಸ್ತೀನಿ. ಅವರಿಬ್ಬರಿಗೆ ನೋವಾಗಬಾರ್ದು. ಅವರಿಬ್ರು ಖುಷಿಯಾಗಿರ್ಬೇಕು. ಇಷ್ಟು ದಿನ ಅವ್ರ ಜೊತೆ ಸ್ಪೆಂಡ್ ಮಾಡಿರೋ ಟೈಮ್ನ ರಿವೈಂಡ್ ಮಾಡಿಕೊಂಡು ಬದುಕೋದು ನನಗೆ ಕಷ್ಟ ಏನಾಗಲ್ಲ. ಒಂದು ವೇಳೆ ನಾನು ಇಲ್ಲಿದ್ದರೆ ಪಾಪ ಅವರು ಗಿಲ್ಟಲ್ಲೇ ಬದುಕ್ತಾರೆ. ಅವ್ರ ಮನಸ್ಸಲ್ಲಿ ಗಿಲ್ಟ್ ಇದ್ರೆ ಅಂತರ ಅಕ್ಕ ಮತ್ತೆ ಅವರು ಒಂದಾಗಕ್ಕಾಗಲ್ಲ. ಇದಕ್ಕೆಲ್ಲ ಒಂದೇ ಒಂದು ದಾರಿ.
ಅವರಿಬ್ಬರನ್ನ ಬಿಟ್ಟು ನಾನು ಹೋಗಬೇಕು.